ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಐಐಎಸ್ಸಿ ಮೇಲಿನ ದಾಳಿ ರೂವಾರಿ ಪಾಕ್ನಲ್ಲಿ ಸೆರೆಯಾಗಿ ಅಂದರೆ ಪಾಕ್ನಲ್ಲಿ ಹತ್ಯೆಗೀಡಾಗಿದ್ದಾನೆ. ಪಾಕಿಸ್ತಾನ ಈಗ ಉಗ್ರರ ಏನು ಫ್ಯಾಕ್ಟರಿ ಆಗಿದೆಯಲ್ಲ ಭಾರತದಲ್ಲಿ, ಅದರಲ್ಲೂ ಬೆಂಗಳೂರು ಸೇರಿದಂತೆ ಕೆಲವೊಂದಿಷ್ಟು ಪ್ರಮುಖ ಭಾಗಗಳಲ್ಲಿ ಏನು ಸಂಚು ರೂಪಿಸಿದ್ರಲ್ಲ, ಏನು ಭಯೋತ್ಪಾದನೆಗೆ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ರಲ್ಲ, ಅಥವಾ ಸಂಚು ರೂಪಿಸಿ ಭಯೋತ್ಪಾದನೆ ಮತ್ತು ಬಾಂಬ್ ಸ್ಫೋಟಗಳನ್ನು ಮಾಡಿ ಏನು ಪಾಕಿಸ್ತಾನದಲ್ಲಿ ಹೋಗಿ ಅವತ್ತು ಕೂತ್ಕೊಂಡಿದ್ರಲ್ಲ, ಅವರೆಲ್ಲರೂ ಈಗ ಹತರಾಗ್ತಾ ಇದ್ದಾರೆ. ಅಪರಿಚಿತರಿಂದ ಅಪರಿಚಿತರ ಗುಂಡಿಗೆ ಸಾವಿಗೀಡಾಗ್ತಾ ಇದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನಾಗ್ಪುರ್ RSS ಕಚೇರಿ ಮೇಲೂ ಕೂಡ ದಾಳಿ ಸಂಘಟಿಸಿದ್ದ ಸೈಫುಲ್ಲಾ ಮನೆ ಬಳಿ ಗುಂಡಿಟ್ಟು ಅಂದರೆ ಯಾರೋ ಒಬ್ಬರು ಕೊಂದು ಹಾಕಿದ್ದಾರಂತೆ. ಇದು ಸೈಫುಲ್ಲಾ ಅನ್ನುವಂತಹ ಉಗ್ರನ್ನ ಈಗ ಪಾಕಿಸ್ತಾನದಲ್ಲಿ ತನ್ನ ಮನೆ ಮುಂದೆಗೆ ಗುಂಡೇಟಿಗೆ ಸಾವಿಗೀಡಾಗಿದ್ದಾನೆ. 20 ವರ್ಷಗಳ ಹಿಂದೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಮೇಲೆ ನಡೆಸಿದಂತಹ ಉಗ್ರ ದಾಳಿಯ ಪ್ರಮುಖ ಸಂಚುಕೋರ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರ ರಜಾವುಲ್ಲಾ ಅನ್ನುವಂತಹ ಅಲಿಯಾಸ್ ಘಾಜಿ ಅಬು ಸೈಫುಲ್ಲಾನನ್ನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಅಪರಿಚಿತ ವ್ಯಕ್ತಿಗಳು ಗುಂಡಿಟ್ಟು ಕೊಂದು ಹಾಕಿದ್ದಾರೆ. ಭಾರತಕ್ಕೆ ಬೇಕಾಗಿದ್ದಂತಹ 26 ಉಗ್ರರು 2 ವರ್ಷದಿಂದ ಅನಾಮಿಕರ ಗುಂಡೇಟಿಗೆ ಬಲಿಯಾಗ್ತಾ ಇದ್ದಾರೆ. ಈ ಸಾಲಿಗೆ ಇದೀಗ 27ನೇ ವ್ಯಕ್ತಿ ಅಂತಂದರೆ ಇದೇ ಸೈಫುಲ್ಲಾ ಅನ್ನುವಂತಹ ಉಗ್ರ ಈಗ ಸೇರಿಕೊಂಡಿದ್ದಾನೆ. ಹಾಗಾದರೆ ಯಾರು ಈ ಸೈಫುಲ್ಲಾ ಅಂತ ನೋಡ್ತಾ ಹೋಗೋದಾದರೆ, ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಪ್ರಮುಖ ನಾಯಕನಾಗಿದ್ದ. ವಿನೋದ್ ಸೇರಿದಂತೆ ಹಲವಾರು ಹೆಸರುಗಳನ್ನು ಗುರುತಿಸಿಕೊಂಡಿದ್ದ. ಉಗ್ರರ ಪೂರೈಕೆ ಅಂದರೆ ಹಣಕಾಸು ನೆರವಿಗೆ ಹೊಣೆಯನ್ನು ಹೊತ್ತಾ ಇದ್ದ. ಅಂದರೆ ಎಲ್ಲೆಲ್ಲಿ ಬಾಂಬ್ ಸ್ಫೋಟ ಮಾಡಬೇಕು, ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದಂತಹ ಕೆಲವೊಂದಿಷ್ಟು ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಇವನು ಆರ್ಥಿಕವಾಗಿ ಮತ್ತು ಕೆಲವೊಂದಿಷ್ಟು ಕಡೆಗಳಲ್ಲಿ ಅವನು ಹೆಲ್ಪ್ ಮಾಡ್ತಾ ಇದ್ದ ಅನ್ನುವಂತಹದ್ದು ಈಗ ಗೊತ್ತಾಗಿದೆ. ಜೊತೆಗೆ ಬೆಂಗಳೂರಿನ IISc ದಾಳಿ ಸೇರಿದಂತೆ ದೇಶದಲ್ಲಿ ನಡೆದಂತಹ 3 ಉಗ್ರ ಕೃತ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿದ್ದ ಈ ಒಬ್ಬ ಸೈಫುಲ್ಲಾ ಖಾನ್. ಆದರೆ ಈಗ ಈ ಕ್ರಿಮಿ ತನ್ನ ದೇಶದವರಿಂದಲೇ ಅಪರಿಚಿತರಿಂದ ಈಗ ಹತನಾಗಿದ್ದಾನೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಕಳೆದ 2 ವರ್ಷದಿಂದ ಹೀಗೆ ಭಾರತದ ಮೇಲೆ ಸೇಡು ತೀರಿಸಿಕೊಂಡವರು, ಭಾರತದಲ್ಲಿ ಉಗ್ರ ಕೃತ್ಯವನ್ನು ಮಾಡಿ ಅಥವಾ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದಂತಹವರು ಈಗ 26 ಮಂದಿ ಸಾವಿಗೀಡಾಗಿದ್ದರು, ಅಂದರೆ ಹತ್ಯೆ ಮಾಡಲಾಗಿತ್ತು. ಈಗ 27ನೇ ಈತ ಸೈಫುಲ್ಲಾ ಖಾನ್. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ, ಭಾರತದ್ದೇ ರೀಲ್ ಸ್ಟಾರ್ಗಳನ್ನು ಬಳಸಿಕೊಂಡು ಪಾಕಿಸ್ತಾನ ಅಪಪ್ರಚಾರ ಮಾಡೋದಕ್ಕೆ ಹೊರಟಿತ್ತಂತೆ. ಭಾರತದ್ದೇ ರೀಲ್ ಸ್ಟಾರ್ಗಳು ಬೇರೆ ಇದ್ದಾರಲ್ಲ ನಮ್ಮ ದೇಶದಲ್ಲಿ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತ ಹೇಳಿಕೊಂಡು ಭಾರತದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಹೊರಟಂತಹ ಕೆಲವೊಂದಿಷ್ಟು ರೀಲ್ ಸ್ಟಾರ್ಗಳಲ್ಲಿ, ಅದರಲ್ಲೂ ಈ